ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್. ಬನ್ನಿ, ನಮ್ಮ ಅಚ್ಚುಮೆಚ್ಚಿನ ರಾಕಿ ಬಾಯ್ ಜರ್ನಲಿಸ್ಟ್ ಅಂತ ಹೇಳ್ಕೊಂಡು, ನಮ್ಮ ರಾಕಿ ಬಾಯ್ ಜರ್ನಲಿಸ್ಟ್ ಗೊತ್ತಿರ್ಬೇಕಲ್ವಾ? ಒಂಥರ ಸ್ಪೆಷಲ್ ಜರ್ನಲಿಸ್ಟ್ ಇವರು. ಸ್ಪೆಷಲ್ ಜರ್ನಲಿಸ್ಟ್ ಅವರು ಈಗ ಒಂದಷ್ಟು ಮಾತುಗಳನ್ನ ಧರ್ಮಸ್ಥಳ ಬಗ್ಗೆ ಮಾತಾಡ್ತಾರೆ. ಅವರ ಮಾತಲ್ಲೇ ಈ ಧರ್ಮಸ್ಥಳದ ಬಗ್ಗೆ ಕೇಳೋಣ. ಯಾವ ರೀತಿ ಈ ಸೋ ಕಾಲ್ಡ್ ಪವರ್ ಟಿವಿಯ ಜರ್ನಲಿಸ್ಟ್ ಅಂತ ಹೇಳುವಂತ ವ್ಯಕ್ತಿಯ ಬಾಯಿಂದ ನೀವು ಕಥೆಗಳನ್ನ ಕೇಳಿ ಯಾವ ರೀತಿ ಮಾತಾಡ್ತಾನೆ ಇವನ್ ರಾಕೇಶ. ಮೋಸ್ಟ್ಲಿ ಇವನಿಗೆ ಉಚ್ಚನಾಯನ ಕಚ್ಚಿದೆಯೋ ಗೊತ್ತಿಲ್ಲ. ಕೇಳಿಸ್ಕೊಳ್ಳಿ ದಯಮಾಡಿ, ತದನಂತರ ಮಾತಾಡೋಣ. ಕರ್ನಾಟಕಕ್ಕೆ ಸೀಮಿತವಾಗಿದ್ದಂಥ ವಿವಾದ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆ ಆಗುವುದಕ್ಕೆ ಆರಂಭವಾಗಿದೆ. ಸೂಳೆ ನನ್ನ ಮಗ ಮಿಸ್ಟರ್ ಗಿರೀಶ್ ಮಟ್ಟಣ್ಣವರ್, ಸೂಳೆ ನನ್ನ ಮಗ ತಿಮ್ಮರೊಡಿ, ಹಲ್ಕ ನನ್ನ ಮಗ ಕಚಿದ ನನ್ನ ಮಗ ಬೇವರ್ಸಿ. ಕಾವಂದ್ರ ಹುಚ್ಚೆ ಕುಡಿಲಿಕ್ಕೂ ಅಲ್ಲ, ಕಾವಂದ್ರ ಹುಚ್ಚೆಯಲ್ಲಿ ಸ್ನಾನ ಮಾಡ್ಲಿಕ್ಕೂ ಇವರು ನಾಲಾಯಕರು. ಎಲ್ಲ ಒಂದು ಕಡೆ ಈ ಬುರುಡೆ ಪ್ರಕರಣ ನಾಗವಲ್ಲಿ ಎಲ್ಲರದಿಡಪ್ಪ ನೀನು. ಮಟ್ಟಣ್ಣವರು ಕೂತ್ಕೊಂಡು ಕಾವಂದರಿಗೆ ಆ ರೀತಿಯ ಭಾಷೆ ಬಳಸ್ತಾರಲ್ಲ ಇವರು. ಈ ಸೂಳೆ ಮಗನಿಗೆ, ಈ ಮಿಂಡ್ರಿ ಹುಟ್ಟವನಿಗೆ, ಈ ಲೋಫರ್ ನನ್ನ ಮಗನಿಗೆ, ಈ ಬೋಸಡಿ ನನ್ನ ಮಗನಿಗೆ, ಈ ದೇವಸ್ಸಿಗೆ ಇವನು ಒಪ್ಪನೇ ಅಪ್ಪನಿಗೆ ಹುಟ್ಟಿರಲ್ಲ. ಮಾನ ಮರ್ಯಾದೆ ಏನಾದ್ರೂ ನಿನಗೆ ನಿನ್ನ ಹುಡ್ಸಿದವರಿಗಿದ್ರೆ ಮಗನೇ ಎದುರುಗಡೆ ಬಂದು 1 to 1 ಮಾತಾಡೋದು. ಮಗನೇ ಬೇವರ್ಸಿಗಳ ಮನೇಲಿ ಕೂತ್ಕೊಂಡು ಮಾತಾಡಲ್ಲ. ನಾನ್ ಪವರ್ ಟಿವಿಯಲ್ಲಿ ಹೇಳಿದೆ, ಹೇ ಬಾರೆ ಅಲ್ಕ ನನ್ನ ಮಗನೇ ಬಾ ನನ್ನ ಕ್ಯಾಬಿನ್ಗೆ. ಈ ಬೇವರ್ಸಿ ಫೇಮಸ್ ಆಗಿದ್ದೆ, ಈ ಬೇವರ್ಸಿ ಮಹೇಶ್ ಮರಡಿ ಅಂತ. ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆಯ ಬಗ್ಗೆ ಆ ಮನುಷ್ಯನ ಪಾದದ ಧೂಳಿಗೂ ಸಮ ಇಲ್ಲ ಈ ನಾಯಿ. ಈ ಬೋಳಿ ಮಕ್ಕಳಿಗೆ, ಸೂಡ ಮಕ್ಕಳಿಗೆ ನಾವು ಮೈಬಾರ್ದು. ಯಾಕೆ? ಚೆಲ್ಲಿ ಹೋದ ಅನ್ನದ ಬೆಲೆಯಲ್ಲಿ ಈ ನಾಯಿ ಇಲ್ಲ. ನೀವು 13 ಆಗಿದ್ದೀರಾ, ಅಗಿರ್ರಿ. ನಾವು ನಮ್ದು 2 ತೋರಿಸಿ ಅಗಿಬೇಕು ನೀವು ಅಂತ ಹೇಳ್ತಾರೆ. ಅವನು 13 ತೋರಿಸಿದ ಭೀಮ. ನಾನು ಅರ್ಜುನ 2 ತೋರಿಸಿದ್ರೆ ಅಗಿಬೇಕಲ್ವಾ? ಸಿದ್ದರಾಮಯ್ಯನು ಅವ್ರ ಮನೆಯಿಂದ ತಂದು SIT ಮಾಡಿಲ್ಲ. ಅವರು ಅಗಿತಾ ಇದ್ದಾರೆ, ನಾವು ಉಗಿತಾ ಇದೀವಿ. ಮಲಗುವ ಮೊದಲು ಕಾಮಿಡಿ ಮೂವಿ ಚಾರ್ಲಿ ಚಾಪ್ಲಿನ್. ಈಗ ನಾನು ಮಟ್ಟಣ್ಣವರ ವಿಡಿಯೋ ನೋಡುದು. ನಾನು ಯೂಟ್ಯೂಬರ್ ಅಂತ ಹೇಳ್ಬೇಡಿ, ಒಬ್ಬ ಬಿಕಾರಿ ಮಾತಾಡ್ತಾ ಇದ್ದಾನೆ ಅಂತ ಹೇಳಿ. ಅರ್ಜುನನು ಮುಸುಕುದಾರಿಯಾಗಿ ಬರ್ತಾನೆ, 2 ಕಡೆ ತೋರಿಸ್ತಾನೆ ಸ್ವಾಮಿ. ಅವನು ಹೇಳ್ತಾನೆ ನಮ್ಮ ರಕ್ತ ಕುದೀತಾ ಇದೆ ಅಂತ. ಈ ಕಚಡ ನನ್ನ ಮಗನಿಗೆ ರಕ್ತ ಇರ್ಬೇಕಾದ್ರೆ ನಮ್ಗೇನಿಲ್ಲಪ್ಪ ನಮ್ಮ ಬಾಡಿ. ಒಂದು ಗುಂಡಿನೂ ಮುಚ್ಚಬೇಡಿ. ಸತ್ಯ ಅರಿವಾದ್ಮೇಲೆ ಒಬ್ಬೊಬ್ಬರನ್ನೇ ಹಾಕಿ ಮುಚ್ಚಿಬಿಡಿ ಅಂತ. ಅದೇ ನೀವು ತೋರಿಸ್ತಾ ಇದ್ರಲ್ಲ ಕಾಲ್ ಬರುತ್ತೆ ಅಂತ, ಕುಡ್ದಾಗ ಏನಾಗುತ್ತೆ ಅಂತ ನಿಮ್ಗೂ ಗೊತ್ತಿದೆ. ಈಗ ನನಗೆ ಡೌಟ್ ಬರ್ತಾ ಇದೆ, ಇವನೇ ಸೌಜನ್ಯನನ್ನು ರೇಪ್ ಮಾಡಿರಬೇಕು ಅಂತ. ಕರ್ನಾಟಕಕ್ಕೆ ಸೀಮಿತವಾಗಿದ್ದಂಥ ವಿವಾದ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆ ಆಗುವುದಕ್ಕೆ ಆರಂಭವಾಗಿದೆ. ಸೂಳೆ ನನ್ನ ಮಗ ಮಿಸ್ಟರ್ ಗಿರೀಶ್ ಮಟ್ಟಣ್ಣವರ್, ಸೂಳೆ ನನ್ನ ಮಗ ತಿಮ್ಮರೊಡಿ, ಹಲ್ಕ ನನ್ನ ಮಗ ಕಚಿದ ನನ್ನ ಮಗ ಬೇವರ್ಸಿ. ಕಾವಂದ್ರ ಹುಚ್ಚೆ ಕುಡಿಲಿಕ್ಕೂ ಅಲ್ಲ, ಕಾವಂದ್ರ ಹುಚ್ಚೆಯಲ್ಲಿ ಸ್ನಾನ ಮಾಡ್ಲಿಕ್ಕೂ ಇವರು ನಾಲಾಯಕರು. ಎಲ್ಲ ಒಂದು ಕಡೆ ಈ ಬುರುಡೆ ಪ್ರಕರಣ ನಾಗವಲ್ಲಿ ಎಲ್ಲರದಿಡಪ್ಪ ನೀನು. ಮಟ್ಟಣ್ಣವರು ಕೂತ್ಕೊಂಡು ಕಾವಂದರಿಗೆ ಆ ರೀತಿಯ ಭಾಷೆ ಬಳಸ್ತಾರಲ್ಲ ಇವರು. ಈ ಸೂಳೆ ಮಗನಿಗೆ, ಈ ಮಿಂಡ್ರಿ ಹುಟ್ಟವನಿಗೆ, ಈ ಲೋಫರ್ ನನ್ನ ಮಗನಿಗೆ, ಈ ಬೋಸಡಿ ನನ್ನ ಮಗನಿಗೆ, ಈ ದೇವಸ್ಸಿಗೆ ಇವನು ಒಪ್ಪನೇ ಅಪ್ಪನಿಗೆ ಹುಟ್ಟಿರಲ್ಲ. ಮಾನ ಮರ್ಯಾದೆ ಏನಾದ್ರೂ ನಿನಗೆ ನಿನ್ನ ಹುಡ್ಸಿದವರಿಗಿದ್ರೆ ಮಗನೇ ಎದುರುಗಡೆ ಬಂದು 1 to 1 ಮಾತಾಡೋದು. ಮಗನೇ ಬೇವರ್ಸಿಗಳ ಮನೇಲಿ ಕೂತ್ಕೊಂಡು ಮಾತಾಡಲ್ಲ. ನಾನ್ ಪವರ್ ಟಿವಿಯಲ್ಲಿ ಹೇಳಿದೆ, ಹೇ ಬಾರೆ ಅಲ್ಕ ನನ್ನ ಮಗನೇ ಬಾ ನನ್ನ ಕ್ಯಾಬಿನ್ಗೆ. ಈ ಬೇವರ್ಸಿ ಫೇಮಸ್ ಆಗಿದ್ದೆ, ಈ ಬೇವರ್ಸಿ ಮಹೇಶ್ ಮರಡಿ ಅಂತ. ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆಯ ಬಗ್ಗೆ ಆ ಮನುಷ್ಯನ ಪಾದದ ಧೂಳಿಗೂ ಸಮ ಇಲ್ಲ ಈ ನಾಯಿ. ಈ ಬೋಳಿ ಮಕ್ಕಳಿಗೆ, ಸೂಡ ಮಕ್ಕಳಿಗೆ ನಾವು ಮೈಬಾರ್ದು. ಯಾಕೆ? ಚೆಲ್ಲಿ ಹೋದ ಅನ್ನದ ಬೆಲೆಯಲ್ಲಿ ಈ ನಾಯಿ ಇಲ್ಲ. ನೀವು 13 ಆಗಿದ್ದೀರಾ, ಅಗಿರ್ರಿ. ನಾವು ನಮ್ದು 2 ತೋರಿಸಿ ಅಗಿಬೇಕು ನೀವು ಅಂತ ಹೇಳ್ತಾರೆ. ಅವನು 13 ತೋರಿಸಿದ ಭೀಮ. ನಾನು ಅರ್ಜುನ 2 ತೋರಿಸಿದ್ರೆ ಅಗಿಬೇಕಲ್ವಾ? ಸಿದ್ದರಾಮಯ್ಯನು ಅವ್ರ ಮನೆಯಿಂದ ತಂದು SIT ಮಾಡಿಲ್ಲ. ಅವರು ಅಗಿತಾ ಇದ್ದಾರೆ, ನಾವು ಉಗಿತಾ ಇದೀವಿ. ಮಲಗುವ ಮೊದಲು ಕಾಮಿಡಿ ಮೂವಿ ಚಾರ್ಲಿ ಚಾಪ್ಲಿನ್. ಈಗ ನಾನು ಮಟ್ಟಣ್ಣವರ ವಿಡಿಯೋ ನೋಡುದು. ನಾನು ಯೂಟ್ಯೂಬರ್ ಅಂತ ಹೇಳ್ಬೇಡಿ, ಒಬ್ಬ ಬಿಕಾರಿ ಮಾತಾಡ್ತಾ ಇದ್ದಾನೆ ಅಂತ ಹೇಳಿ. ಅರ್ಜುನನು ಮುಸುಕುದಾರಿಯಾಗಿ ಬರ್ತಾನೆ, 2 ಕಡೆ ತೋರಿಸ್ತಾನೆ ಸ್ವಾಮಿ. ಅವನು ಹೇಳ್ತಾನೆ ನಮ್ಮ ರಕ್ತ ಕುದೀತಾ ಇದೆ ಅಂತ. ಈ ಕಚಡ ನನ್ನ ಮಗನಿಗೆ ರಕ್ತ ಇರ್ಬೇಕಾದ್ರೆ ನಮ್ಗೇನಿಲ್ಲಪ್ಪ ನಮ್ಮ ಬಾಡಿ. ಒಂದು ಗುಂಡಿನೂ ಮುಚ್ಚಬೇಡಿ. ಸತ್ಯ ಅರಿವಾದ್ಮೇಲೆ ಒಬ್ಬೊಬ್ಬರನ್ನೇ ಹಾಕಿ ಮುಚ್ಚಿಬಿಡಿ ಅಂತ. ಅದೇ ನೀವು ತೋರಿಸ್ತಾ ಇದ್ರಲ್ಲ ಕಾಲ್ ಬರುತ್ತೆ ಅಂತ, ಕುಡ್ದಾಗ ಏನಾಗುತ್ತೆ ಅಂತ ನಿಮ್ಗೂ ಗೊತ್ತಿದೆ. ಈಗ ನನಗೆ ಡೌಟ್ ಬರ್ತಾ ಇದೆ, ಇವನೇ ಸೌಜನ್ಯನನ್ನು ರೇಪ್ ಮಾಡಿರಬೇಕು ಅಂತ. ಕರ್ನಾಟಕಕ್ಕೆ ಸೀಮಿತವಾಗಿದ್ದಂಥ ವಿವಾದ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆ ಆಗುವುದಕ್ಕೆ ಆರಂಭವಾಗಿದೆ. ಸೂಳೆ ನನ್ನ ಮಗ ಮಿಸ್ಟರ್ ಗಿರೀಶ್ ಮಟ್ಟಣ್ಣವರ್, ಸೂಳೆ ನನ್ನ ಮಗ ತಿಮ್ಮರೊಡಿ,
ಹಲ್ಕ ನನ್ ಮಗ, ಕಚಡ ನನ್ ಮಗ, ಬೇವರ್ಸಿ. ಕಾವಂದ್ರ ಹುಚ್ಚೆ ಕುಡಿಲಿಕ್ಕೂ ಅಲ್ಲ, ಕಾವಂದ್ರ ಹುಚ್ಚೆಯಲ್ಲಿ ಸ್ನಾನ ಮಾಡ್ಲಿಕ್ಕೂ ಇವ್ರು ನಾಲಾಯಕ. ಎಲ್ಲ ಒಂದು ಕಡೆ ಈ ಬುರುಡೆ ಪ್ರಕರಣ ನಾಗವಲ್ಲಿ ಎಲ್ಲರದಿಡಪ್ಪ ನೀನು. ಮಟ್ಟಣ್ಣವರು ಕೂತ್ಕೊಂಡು ಕಾವಂದರಿಗೆ ಆ ರೀತಿಯ ಭಾಷೆ ಬಳಸ್ತಾರಲ್ಲ ಇವರು, ಈ ಸೂಳೆ ಮಗನಿಗೆ, ಈ ಮಿಂಡ್ರಿ ಹುಟ್ಟವನಿಗೆ, ಈ ಲೋಫರ್ ನನ್ನ ಮಗನಿಗೆ, ಈ ಬೋಸಡಿ ನನ್ನ ಮಗನಿಗೆ, ಈ ದೇವಸ್ಸಿಗೆ, ಇವನು ಒಪ್ಪನೇ ಅಪ್ಪನಿಗೆ ಹುಟ್ಟಿರಲ್ಲ. ಮಾನ ಮರ್ಯಾದೆ ಏನಾದ್ರೂ ನಿನಗೆ ನಿನ್ನ ಹುಡ್ಸಿದವರಿಗಿದ್ರೆ ಮಗನೇ ಎದುರುಗಡೆ ಬಂದು 1 to 1 ಮಾತಾಡೋದು. ಮಗನೇ ಬೇವರ್ಸಿಗಳ ಮನೇಲಿ ಕೂತ್ಕೊಂಡು ಮಾತದಲ್ಲ. ನಾನ್ ಪವರ್ ಟಿವಿ ಹೇಳಿದೆ, ಹೇ ಬಾರೆ ಅಲ್ಕ ನನ್ ಮಗನೇ ಬಾ ನನ್ ಕ್ಯಾಬಿನ್ಗೆ. ಈ ಬೇವರ್ಸಿ ಫೇಮಸ್ ಆಗಿದ್ದೆ, ಈ ಬೇವರ್ಸಿ ಮಹೇಶ್ ಶ್ರೀಮರಡೆ ಇದ್ದ. ಧರ್ಮಸ್ಥಳದ ವೀರೇಂದ್ರ ಹೆಗ್ಡೆಯ ಬಗ್ಗೆ ಆ ಮನುಷ್ಯನ ಪಾದದ ಧೂಳಿಗೂ ಸಮ ಇಲ್ಲ ಈ ನಾಯಿ. ಈ ಬೋಳಿ ಮಕ್ಕಳಿಗೆ, ಸೂಡ ಮಕ್ಕಳಿಗೆ ನಾವು ಮೈಬಾರ್ದು. ಯಾಕೆ? ಚೆಲ್ಲಿ ಹೋದ ಅನ್ನದ ಬೆಲೆನೂ ಈ ನಾಯಿ ಇಲ್ಲ. ನೀವು 13 ಆಗಿದ್ದೀರಾ, ಆಗಿರ್ರಿ. ನಾವು ಒಂದ್ 2 ತೋರಿಸಿ ಅಗಿಬೇಕು ನೀವು ಅಂತ ಹೇಳ್ತಾರೆ. ಅವನು 13 ತೋರಿಸಿ ಕೇಳಿಸ್ಕೊಂಡ್ರಲ್ಲ, ಎಷ್ಟು ಎಷ್ಟು ಎಂಜಿಲ್ ಬಿಸ್ಕೆಟ್ ತಿಂದಿದ್ರೆ ಈ ಭಾಷೆನ ಅವು ಎಂಥವ್ರೇ ಆಗಿರಲಿ, ಅವ್ರು ಕೆಟ್ಟವ್ರೆ ಅಂತ ಅನ್ಕೊಂಬಿಡೋಣ. ಮಹೇಶ್ ತಿಮ್ರೋಡಿ ಮತ್ತೆ ಕೆಟ್ಟವ್ರೆ ಅನ್ಕೊಂಬಿಡೋಣ. ಇಷ್ಟಕ್ಕೂ ಈ ಧರ್ಮಸ್ಥಳದ ಪ್ರಕರಣ, ಈ ಮಾಸ್ ಮರ್ಡರ್ಗೂ ಮತ್ತೆ ಈ ಸೌಜನ್ಯ ಪ್ರಕರಣಕ್ಕೂ ಈ ಪವರ್ ಟಿವಿಯ MD ಅಂತ ಹೇಳ್ಕೊಳೋ ಅಂತ ಈ ರಾಕೇಶ್ ಶೆಟ್ಟಿಗೂ ಏನ್ ಸಂಬಂಧ? ಇಷ್ಟಕ್ಕೂ ಇವನು ಈ ವಿಚಾರ ಒಬ್ಬ ಟಿವಿ MD ಬಿಟ್ರೆ ಬೇರೆ ಏನೂ ಅಲ್ಲ. ಇವನೇನು ಡಿಕ್ಟೇಟ್ರಾ? ಪವರ್ ಟಿವಿ ಇವನೇನು ಡಿಕ್ಟೇಟ್ರಾ? ಇಷ್ಟಕ್ಕೂ ಇವನೇನ್ ಕರ್ನಾಟಕನ ಏನೇನಾದ್ರೂ GPA ಮಾಡ್ಕೊಂಡಿದ್ದಾನ? ಅವನ್ ಭಾಷೆ ನೋಡ್ರಿ, ಭಾಷೆ ನೋಡಿ. ಒಬ್ಬ MDನ ಐ ಥಿಂಕ್ ನ್ಯಾಷನಲ್ ರೆಗ್ಯುಲೇಟರಿ ಬಾಡಿ ಏನಿದೆ ಬ್ರಾಡ್ಕಾಸ್ಟಿಂಗು, ಇವನ ಪವರ್ ಟಿವಿಯನ್ನ ಐ ಥಿಂಕ್ ದೇ ಶುಡ್ ಸ್ಟಾಪ್ ಬ್ರಾಡ್ಕಾಸ್ಟಿಂಗ್. ಈ ಭಾಷೆ ಬಳಸ್ಕೊಂಡು ಏನೋ ನಾವುಗಳು ಈ ಪೊಲೀಸರ್ಗೆ ಹೋಗಿಬೇಕಾದ್ರೆ 1-2 ಪದ ಮಾಡಿದ್ರೆ ನಮ್ಗೇನೆ ಅಸಹ್ಯ ಅನ್ಸುತ್ತೆ. ಅವನು ಬಳಸದ ಭಾಷೆ ಇಲ್ಲ. ಅದೇನು ಯೂರಿನ್ ಅಂತೆ, ಯೂರಿನ್ ಕುಡಿ, ಆ ಯೂರಿನಲ್ಲಿ ಸ್ನಾನ ಮಾಡ್ಕೋ. ಬೇಕಾದ್ರೆ ಇವನೇ ರಾಕೇಶ್ ಶೆಟ್ಟಿನೇ ಮಾಡ್ಕೊಂಡ್ಲಿ, ಯಾಕಂದ್ರೆ ಈಸ್ಕೊಂಬಂದಿದ್ದಾನೆ ಅನ್ಸುತ್ತೆ. ಅವ್ರ ಹತ್ರ ಬ್ರೀಫ್ ಕೇಸ್ಗಳನ್ನ ಈಸ್ಕೊಂಬಂದಿದ್ದಾನೆ ಅನ್ಸುತ್ತೆ ಅಲ್ಲ, ಅದು ಕನ್ಫರ್ಮ್. ಈ ಮಟ್ಟಕ್ಕೆ ಒಳ್ಳೆ ಚಪ್ಪರ್ ತರ ಕೆಟ್ಟ ಭಾಷೆಗಳನ್ನ ಬಳಸ್ತಾನೆ ಅಂತಂದ್ರೆ ಇವ್ರ ಅಪ್ಪನಂಗ್ ನಮ್ ಭಾಷೆ ಬರ್ತದೆ. ಮೋಸ್ಟ್ಲಿ ನಾನು ಮಾತಾಡಿದ್ರೆ ಜೀವನದಲ್ಲಿ ನಾವು ಮಾತಾಡಲ್ಲ. ರಾಕೇಶ್ ಶೆಟ್ಟಿ ಏನೋ ಅನ್ಕೊಂಡ್ಬಿಟ್ಟಿದ್ಯಾ ನೀನು? ಮನುಷ್ಯನ ನೀನು? ಕರ್ನಾಟಕದ DGP ನೋಡ್ತಾ ಇದ್ದೀರಾ ಯಾವ ರೀತಿ ಥ್ರೆಟ್ನಿಂಗ್ ಮಾಡ್ತಾ ಇದ್ದಾನೆ ಇವನನ್ನ ಯು ಥ್ರೋ ಹಿಮ್ ಔಟ್ ಆಫ್ ಧರ್ಮಸ್ಥಳದಿಂದ ಹೊರಗಡೆ ಹಾಕ್ರಿ ಅವನನ್ನ. ಅವನು ಕರ್ನಾಟಕದಲ್ಲಿ ಕಾಡ್ಗಿಚ್ಚನ್ನ ಹಚ್ತಾ ಇದ್ದಾನೆ ಒಬ್ರಿಗೊಬ್ರು ಜಗಳ ಮಾಡಕ್ಕೆ. ಯಾವ ಸೀಮೆ ಮ್ಯಾನೇಜಿಂಗ್ ಡೈರೆಕ್ಟರ್ ಇವನು ಪವರ್ ಟಿವಿಗೆ? ತೊಟ್ಟಿಗಳ ತರ ಮಾತಾಡ್ತಾ ಇದ್ದಾನೆ ತಾಯಿ ಬಗ್ಗೆ. ಏನು ಇವನ್ ಏನ್ ಅನ್ಕೊಂಡ್ಬಿಡ್? ಬೇಕಾದ್ರೆ ಇವನೇ ಹೋಗಿ ಅವರ ಉಚ್ಚೆಯನ್ನ ಇವರೇ ಕುಡಿಲಿ, ಯಾಕಂದ್ರೆ ಈಸ್ಕೊಂಬಂದವನೇ ಅನ್ಸುತ್ತೆ. ಇಷ್ಟರ ಮಟ್ಟಿಗೆ ಉಚ್ಚೆಗಿಚ್ಚೆ ಅಂತೆಲ್ಲ ಮಾತಾಡ್ತಾನೆ ಇಡಿಯಟ್ ಇವನು. ಅವ್ರ ಉಚ್ಚೆನ ಇವನೇ ಕುಡ್ಕೊಂಡ್ಲಿ, ಇಲ್ಲ ಒಂದು ಡ್ರಮ್ ತಗೊಂಬಂದು ಅಲ್ಲಿ ಧರ್ಮಸ್ಥಳದಲ್ಲಿ ಇಟ್ಬಿಟ್ಟು ಅವ್ರ ಕೈಲಿ ಉಚ್ಚೆ ಅಟ್ಟಿಸ್ಕೊಂಡು ತಲೆ ಮೇಲೆ ಹಾಕೊಂಡ್ಲಿ ಇವನು. ಎಂತ ಮನುಷ್ಯರ ಇವನು? ತನಿಖೆನ ಇವ್ರಪ್ಪಂದ ಮಾಡ್ತಾ ಇರೋದು SIT. ಇವನೊಬ್ಬ ಪತ್ರಕರ್ತನಾಗಿ ಅಥವಾ ನಿರೂಪಣಕನಾಗಿ ಎಷ್ಟು ಬೇಕೋ ಅಷ್ಟು ಮಾತಾಡಬೇಕು, ಜನ ಡಿಸೈಡ್ ಮಾಡ್ತಾರೆ. ಎಲ್ಗೋ ಬರ್ಬೇಕೋ ರಾಕಿ ಬಾಯ್, ಎಲ್ಗೋ ಬರ್ಬೇಕಲ್ಲ, ಬರ್ತೀವಿ ಹೇಳೋ. ನೀನೊಬ್ಬನೇ ಗಂಡ್ಸು, ಇಷ್ಟಿಸ್ ದಪ್ಪ ಕೌ ತಿಕ್ಕೊಂಡು ಆ ಊರಲ್ಲಿ ಮನೆ ಕಟ್ಟಿದ್ಯಲ್ಲನಾ, 25 ಕೋಟಿ ಹಾಕಿ. ಯಾವ್ದ ಬಂಡವಾಳ ಅದು? ಎಲ್ ಸಂಪಾದನೆ ಮಾಡ್ದೆ? 25 ಕೋಟಿ ರೂಪಾಯಿ ಹಾಕಿ ಮನೆ ಕಟ್ಟಿದ್ಯಲ್ಲ. ರಾಕೇಶ್ ಶೆಟ್ಟಿ, ಯಾರೋ ದುಡ್ಡು ಕೊಟ್ಟಿದ್ದ ಅದಕ್ಕೆ ನಿನ್ಗೆ? ಇನ್ಕಮ್ ಟ್ಯಾಕ್ಸ್ ಡಿಕ್ಲರೇಷನ್ ಇದೆಯಾ? ಎಷ್ಟು ಕೇಸವೆ ನಿನ್ ಮೇಲೆ? ಎಷ್ಟು ಕೇಸವಲ್ಲ? ಎಷ್ಟು ಕೇಸವೆ? ಏನ್ ರೌಡಿ ಅನ್ಕೊಂಡ್ಬಿಟ್ಟಿದೀನ ನೀನು? ಹೋಗ್ ಕುಡಿ. ಒಂದ್ ಡ್ರಮ್ ಇಟ್ಕೊಂಡು ಅವ್ರ ಉಚ್ಚೆನ ಆ ಡ್ರಮ್ ಅಲ್ಲಿ ಕಲೆಕ್ಟ್ ಮಾಡಿ ದಿನ ಮೈ ಮೇಲೆ ಹಾಕ. ನಿನಗೆ ಯಾವನ್ ಬೇಡ ಅಂದಿದ್ದು? ಹೆಂಗಿರೋ ಬ್ರೀಫ್ ಕೇಸ್ ಇಸ್ಕೊಂಡ್ ಬಂದಿರ್ತೀಯ? ಹೋಗಿ ಹೇಳು, ಆ ಧರ್ಮಸ್ಥಳದಲ್ಲಿ ಒಂದು ಡ್ರಮ್ ಇಕ್ಕೋ, ದಿನ ಉಚ್ಚೆಟ್ಟ ಕೇಳು, ತಗೊಂಬಂದ್ ದಿನ ತೀರ್ಥ ಮೈ ಮೇಲೆ ಹಾಕ. ಬೇಡ ಅಂದನ್ ಯಾರು ನಿನ್ನ? ಯಾರೋ ನಿನ್ನ ಹೇಳಿದ್ರು MD ಅಂತಲೇ? ಆ ರೋಡಲ್ಲಿ ಕಸ ಗುಡ್ಸ ಯೋಗ್ಯತೆ ಕೂಡ ಇಲ್ಲ. ಅವರಾದ್ರೂ ಕಷ್ಟ ಗುಡಿಸ್ತಾರೆ ನೋಡಿ. ಅವನ್ ಭಾಷೆ ಹೆಂಗಿದೆ?
ತಂದೆ ತಾಯಿಯನ್ನ ಏನು ಇವನೊಬ್ಬನೇ ಸತ್ಯ ಹರಿಶ್ಚಂದ್ರ ಮೊಮ್ಮಗನ್ ತುಂಡು. ಲೇ, ಸದಾಶಿವನಗರದಲ್ಲಿ ಎಷ್ಟೋ ಬ್ರೀಫ್ ಕೇಸ್ ಇಸ್ಕೊಂಬಂದೆ ನೀನು? ಎಷ್ಟೋ ಇಸ್ಕೊಂಬಂದೆ? ಪ್ರಜ್ವಲ್ನ ದೇವೇಗೌಡರು ಮನೇನ ಎಕ್ಸ್ಪೋಸ್ ಮಾಡ್ಬೇಕಾದ್ರೆ ಎಷ್ಟು ಬ್ರೀಫ್ ಕೇಸ್ ಇಸ್ಕೊಂಬಂದಿಲ್ವಾ? ಬಾ, ಅದೇ ಮಂಜುನಾಥನ್ ಮೇಲೆ ಪ್ರಮಾಣ ಮಾಡ್ಬಾ. ಬ್ರೀಫ್ ಕೇಸ್ ಇಸ್ಕೊಂಬಂದಿಲ್ಲ ಸದಾಶಿವನಗರದಲ್ಲಿಂದ. ಯಾರಿಗೋ ಹೇಳ್ತೇಲಿ ಆ ಮನೆ 25 ಕೋಟಿ ರೂಪಾಯಿ ಮನೆ ಕಟ್ಟಿದ್ಯಲ್ಲ, ಯಾರು ಕೊಟ್ಟಿದ್ ದುಡ್ಡು? ಯಾರೋ ಕೊಟ್ಟಿದ್ ದುಡ್ಡು? 5 ಸ್ಟಾರ್ ಹೋಟ್ಲ್ ತರ ಇದೆ. ಎಷ್ಟು ಮನೆ ಹಾಳು ಮಾಡಿದ್ರೆ ಅಂತ ಮನೆ ಕಟ್ಬೋದು? ಕೊಡು. ಈಗ ಮಟ್ಟಣ್ಣನವರು ಮಿಂಡ್ರು ಕೊಡ್ದೋನು, ಮಹೇಶ್ ಮಿಂಡ್ರು ಕೊಡ್ದೋನು ಹೋರಾಟ ಮಾಡ್ತಾರಲ್ಲ, ನೀನೊಬ್ಬನೇನ? ನಾವು ನಿಂಗೆ ಹೇಳಲ್ಲ ಹಂಗೆ. ನೀನ್ ಮಿಂಡ್ರು ಕೊಡ್ದೋನು ಅಂತ ಹೇಳಲ್ಲ, ಯಾಕಂದ್ರೆ ನಿಮ್ ತಾಯಿಗೆ ಮಾತಾಡ್ದಂಗ ಆಗತ್ತೆ. ಹಳೆ ಹುಷಾರ್. ವಸಂತ್ ಗಿಳಿಯಾರ್ ಒಂದ್ ಮಾತು ಹೇಳ್ದ, ನುಗ್ಗು ಹೊಡಿತೀವಿ ಅಂತ. ಇತಿಹಾಸದಲ್ಲಿ ಆಡೋ ಮಾತಿಗೆ ತುಂಬಾ ಪವರ್ಫುಲ್ ಇದೆ. ಯಾರು ನುಗ್ಗಿ ಯಾರಿಗೆ ಏನ್ ಮಾಡ್ತಾರೆ ಸಮಯ ಮಾತಾಡ್ತದೆ. ವಿ ಬಿಲೀವ್ ಇನ್ ಲಾ. ಮೊದಲು SIT ಅವರು ಇವನನ್ನು ಹೊರಗಡೆ ಹಾಕಿ ಇವನಿಗೊಂದು ನೋಟಿಸ್ ಇಶ್ಯೂ ಮಾಡಿ. ಎಂತ ವ್ಯಕ್ತಿಗಳು ತಗೊಂಬಂದ್ ಮಾತಾಡ್ತಾನೆ ಇವನು. ಏನ ಆ ಯಶಂಪುರದಲ್ಲಿ ಯಾವ್ದೋ ಕಿತ್ತೋಗಿರೋ ಒಂದ್ ಚಾನೆಲ್ ಹಾಕೊಂಡ್ಬಿಟ್ರೆ ನೀನೇನ್ ಡಾನ್ ಏನಲ್ಲೇ? ನೀನೇನ್ ಡಾನ ಮಗನೇ? ಬೇರೆ ಕತೆ ಆಗತ್ತೆ. ಕಾನೂನಿಗೆ ಮರ್ಯಾದೆ ಕೊಡೋರು ನಾವೆಲ್ಲ. ಇನ್ನ ನೀನ್ ನೋಡಿಲ್ಲ. ಹಲ್ಕಟ್ ಯಡಿಯೂರಪ್ಪ ಕೇಸ್ ಹಾಕ್ದಾಗ ಊರ್ ಬಿಟ್ಟು ಓಡೋಗಿದ್ದೆ ದೊಡ್ಡ ಕಳ್ಳಂತರ. ಯಾಕೆ ಅವತ್ತು ಧೈರ್ಯ ಇರ್ಲಿಲ್ವಾ? ಆವತ್ತು ಬಾ ಅಂತ ಹೇಳಕ್ ಆಗಿರ್ಲಿಲ್ಲ. ಯಡಿಯೂರಪ್ಪ ಕಣ್ ಚೆನ್ನಾಗ್ ಗುಮ್ದ. ಹೆಂಗ್ ಗುಮ್ದ ಅಂದ್ರೆ ಮಗನೇ, ಫ್ಲೈಟ್ ಹತ್ತಿ ಓಡೋಗಿದ್ದೆ. ಎಲ್ಲ ಸರ್ವರ್ ಡೌನ್, ಪವರ್ ಟಿವಿ ಶಟ್ ಡೌನ್. ಈಗ ಮೇಕಿ ಸರ್ಕಲ್ ಅಲ್ಲಿ ಸದಾಶಿವನಗರದಲ್ಲಿ ಭಿಕ್ಷೆ ಬೇಡ್ಕೊಂಡ್ಬಂದು ಆ ದೇವೇಗೌಡರ ಕುಟುಂಬದ ಬಗ್ಗೆ ಮಾತಾಡಿ ಕಲೆಕ್ಟ್ ಮಾಡಿರೋ ಭಿಕ್ಷೆ ಹಣದಲ್ಲಿ ಮನೆ. ನಿನ್ನ ಯೋಗ್ಯತೆ ನಮಗ್ ಗೊತ್ತಿಲ್ವಾ? ನಾವು ಹೋರಾಟ ಮಾಡ್ತೀವಿ, ನಮ್ಮನ್ನ ಮಾರಾಟ ಮಾಡ್ಕೊಂಬರಲ್ಲ. ಕೇಳು, ಅದೇ ಸದಾಶಿವನಗರದನ್ ಕೇಳು. ನಾನ್ ರಮೇಶ್ ಜಾರಕಿಹೊಳಿ ಕೇಸ್ ಮಾಡಿದೆ, ₹1 ಮುಟ್ಟಿಲ್ಲ. ಅದಲ್ಲೇ ಸ್ವಾಭಿಮಾನದಿಂದ ಮಾಡಿದ್ದು. ನಿಂತರ ಪ್ರತಿ ಪದವನ್ನ, ಪ್ರತಿ ಮೈಕನ್ನ, ಪ್ರತಿ ಲೈವ್ ಅನ್ನ ಮಾರ್ಕೊಡೋ ಮಟ್ಟಕ್ಕಿಲ್ಲ. ಯಾವ ಸೀಮೆ ಅದ್ ಯಾವ್ದೋ ಒಂದ್ ಕಿತ್ತೋಗಿರ ಆ ಟಿವಿ ಚಾನೆಲ್ ಮಾಡ್ಕೊಂಡು ಎಷ್ಟೋ ನಿಗ್ರಾಡ್ತಿಯಲ್ಲ ನೀನ್. ಲೈ ಅಂತ ಟಿವಿ ಚಾನೆಲ್ 10 ಮಾಡ್ಕೊಡ್ತೀನಿ. ಐ ಫಂಡ್ ಮಗನೇ. ನಮ್ಮ ಹತ್ರನೂ ದುಡ್ಡಿದೆ, ನಮ್ಮ ಹತ್ರನೂ ಹಣ ಇದೆ. ನಿಂತರ ಹಲ್ಕಾ ಭಾಷೆ ಮಾತಾಡ್ಬೇಕೇನಾ? ಹಲ್ಕಾ ಭಾಷೆ ಮಾತಾಡ್ಬೇಕಾ? ಯಾವ ಸೀಮೆ ಗಂಚೋ ನೀನು? ಯಾವ ಸೀಮೆ ಗಂಚು? ಎಷ್ಟ್ ಜನಕ್ಕೆ ಮನೆ ಮಾಡ್ಕೊಟ್ಟಿದ್ಯಾ ನಿಮ್ಮ ಚಾನೆಲ್ ಅಲ್ಲಿ ಇರೋರ್ಗೆ? ಎಷ್ಟ್ ಜನಕ್ಕೆ ಮನೆ ಮಾಡ್ಕೊಟ್ಟಿದ್ಯಾ? ಎಷ್ಟ್ ಜನಕ್ಕೆ ಮಾಡ್ಕೊಟ್ಟಿದ್ಯಾ? ತೋರ್ಸ್ಲ ನಾನು. ನಿಮ್ ಚಾನೆಲ್ ಅಲ್ಲಿ ಇರೋರ್ಗೆ ಮನೆ ಮಾಡ್ಕೊಟ್ರದು, ಫ್ಲಾಟ್ ಮಾಡ್ಕೊಟ್ರದು ಎಕ್ಸ್ಪೋಸ್ ಮಾಡ್ಲಾ? ಯಾರಿಗ್ ಮಾಡ್ಕೊಟ್ಟಿದ್ಯಾ? ನಿನ್ನ ಆತ್ಮನ ಕೇಳ್ಕೊ. ಏನೋ ಒಂದು ಕಿತ್ತೋಗಿರೋ ಚಾನೆಲ್ ಮಾಡ್ಕೊಂಡ್ಬಿಟ್ಟು ಒಂದ್ ಮೈಕ್ ಇಟ್ಕೊಂಡ್ಬಿಟ್ರೆ ನಿನ್ನ ಬಾಯಲ್ಲಿ ಭಾಷೆ ಬರೋದು ಯಾರಿಗೋ ಹೇಳ್ತಿಲ್ಲ ಮಾತಲ್ಲಿ. ರಾಕೇಶ್ ಶೆಟ್ಟಿ ಯಾರಿಗೋ ಹೇಳ್ತೀನಿ ನಿನ್ನ ಮಾತನ್ನ. ಮಗನೇ, ಎಚ್ಚರವಾಗಿರೋ. ನಿಮ್ಮಪ್ಪಂದೆಲ್ಲ ಕರ್ನಾಟಕ ಇರೋ, ಬೆಂಗಳೂರು ಕೂಡ ಕೆಂಪೇಗೌಡರು ಕಟ್ಟಿರೋದು. ಭಿಕ್ಷೆ ಏನೋ ಬಾಯಲ್ಲಿ ಮಾತು ನಿಂದು. ಏನ್ ಯಾರು ಕೇಳೋರ್ಬಾರ್ದ? ಎಷ್ಟು ಇಸ್ಕೊಂಬಂದೆ ಅವ್ರ ಹತ್ರ? ಎಷ್ಟೋ ಇಸ್ಕೊಂಬಂದೆ? ಕುಡಿ ಅವ್ರ ಹುಚ್ಚೆ. ದಿನ ಡ್ರಮ್ಮಲ್ಲಿ ಅವ್ರು ಹಚ್ಕೊಂಡು ತಲೆ ಮೇಲೆ ಹಾಕೋ. ನಮ್ಗೇನಾಗಬೇಕಾಗೈತೆ? ನಾವು ನ್ಯಾಯನ ಕೇಳ್ತಾ ಇದ್ದೀವಿ. ನಾವ್ ಯಾರು ಅನ್ಯಾಯನ ಸಹಿಸ್ಕೊಳಲ್ಲ. ನಮಗೆ ನ್ಯಾಯ ಬೇಕು. SIT ಮಾಡಿದ್ದಾರೆ ಸರ್ಕಾರ, ತನಿಖೆ ಮಾಡ್ತಾ ಇದ್ದಾರೆ. 2 ಮುಚ್ಕೊಂಡಿರಲ್ಲ, ನವರಂಧ್ರಗಳನ್ನ ಮುಚ್ಕೊಂಡಿರೋ. ಮಗನೇ, ನೀನ್ ಒಬ್ಬನ್ಗೆಲ್ಲ ಕೇಳಕ್ ಬರೋದು, ನಮಗೂ ಕೇಳಕ್ ಬರ್ತದೆ. ಕೇಳಲ್ಲ, ಕಾದು ಬಿಡ್ತೀವಿ ನಿನ್ಗೆ. ಒಳ್ಳೆ ಬಂದಿದ್ದಂಗಿದ್ಯಾ ಮಗನೇ? ಇಷ್ಟಿಷ್ಟು ದಪ್ಪ ಮುಖ, ಬಾಡಿ, ನಿನ್ನ ಮುಖ ನೋಡ್ಕೋ. ಅನ್ಯಾಯ ಮಾಡಿ ನಿನ್ನ ಚಾನೆಲ್ ಅಲ್ಲಿ ಬರುವ ಪ್ರತಿ ಪ್ರೋಗ್ರಾಮ್ ಸೇಲ್ ಮಾಡ್ಕೊಂತೀಯ. ಆತ್ಮ ಮುಟ್ಕೊಂಡು ಹೇಳೋ, ನೀನ್ ಮಾರಾಟ ಮಾಡ್ಕೊಂಡಲ್ಲ ಅಂತ. ದೇವೇಗೌಡರು ಫ್ಯಾಮಿಲಿ ಅಂದಿದ್ದು ನೀನು ದುಡ್ಡು ವಸೂಲಿ ಮಾಡಕ್ಕೆ, ಒಳ್ಳೆ ಮನೆ ಕಟ್ಕೊಳಕ್ಕೆ, ನಿನ್ನ ಸಾಲಗಳನ್ನ ತೀರ್ಸ್ಕೊಳಕ್ಕೆ, ನಿನ್ನ ಜಿಂದಗಿ ಮಜಾ ಮಾಡಕ್ಕೆ ಮಾಡ್ಕೊಟ್ಟಿದ್ಯಲ್ಲ ಫ್ಲಾಟ್ಗಳು. ಹೇಳ, ಯಾರು ಮಾಡ್ಕೊಟ್ಟಿದ್ಯಾ ಅಂತ? ನಿನ್ನ ಚಾನೆಲ್ ಇಲ್ಲೋರ್ಗೆ ಫ್ಲಾಟ್ಗಳು ಮಾಡ್ಕೊಟ್ಟಿದ್ಯಾ? ಯಾರಿಗ್ ಮಾಡ್ಕೊಟ್ಟಿದ್ಯಾ ಹೇಳ? ನಾನು ಹರಾಜ್ ಹಾಕ್ಬಿಡ್ತೀನಿ ನಿನ್ನ. ಎಚ್ಚರವಾಗಿರಲೇ.
ನೀನು ಏನು ಬೇಕಾದ್ರೆ ಮಾತಾಡು, ಕೆಟ್ಟ ಮಾತು ಯಾಕೋ ಬಳಸ್ಯಾ? ಯಾರೋ ನೀನ್ ಬಳಸಕ್ಕೆ? ಯಾರೋ ನೀನ್ ಬಳಸಕ್ಕೆ? ಲೈ ತೋರ್ಸ್ಬೇಕಾ ನಿನ್ ನಿಜವಾದ ನಿನ್ನ ಯೋಗ್ಯತೆ ತೋರ್ಸ್ಲಾ? ನಿನ್ನ ಮನೆ ಫೋಟೋ ಇಡೀ ಕರ್ನಾಟಕ ಎಲ್ಲ ಹಂಚ್ಕೊಂಡಿದೆ. ಆ ಮನೆ ಕಟ್ಟಬೇಕಾದ್ರೆ ಕನಿಷ್ಠ 25 ಕೋಟಿ ಬಂತು. ಹೇಳ್ತ್ಯಾ ಯಾರು ಕೊಟ್ರು ಅದಕ್ಕೆ ಅಂತ ಹೇಳಕ್ಕಾಗತ್ತೇನಾ? ಮಹೇಶ್ ತಿಮ್ರೋಡಿ ಬಗ್ಗೆ ಮಾತಾಡ್ತೀಯಾ? ಮಾತಾಡ್ಕೋ. ನೀನೇನು? ವಾಟ್ ಆರ್ ಯು? ನೀನೇನು? ನೀನ್ ದೊಡ್ಡ ಸಾಚಾನ? ಸತ್ಯಹರಿಶ್ಚಂದ್ರ ತುಂಡ? ದೇವೇಗೌಡರು ಫ್ಯಾಮಿಲಿನ ಕೆಟ್ಟದ್ದೇ ಮಾಡಿದ್ರೆ ನ್ಯಾಯಾಲಯ ಶಿಕ್ಷೆ ಕೊಟ್ಟಿದ್ದೆ, ನಾವೆಲ್ಲ ಸಹಮತ ಇದೆ. ನಾನೊಬ್ಬ ಗೌಡನಾಗಿ ತಪ್ಪು ಮಾಡಿದ್ರು ಕೂಡ ನಾವು ಕೂಡ ವಿರೋಧ ಮಾಡಿದ್ದೇವೆ. ನಿನ್ ತರ ವ್ಯಾಪಾರ ಮಾಡಿಲ್ಲ. ನಿನ್ನ ಚಾನಲ್ ಬರೋ ಪ್ರತಿ ಕಂಟೆಂಟು ನೀನ್ ಮಾರಾಟ ಮಾಡ್ಕೊಡಲ್ಲ. ನೀನೊಬ್ಬ ಮಾರಾಟಗಾರ ಅಲ್ವಾ? ಯಾವ ನಾಲಿಗೆಲ್ ಕೇಳ್ತಾ ಇದೆಯೋ? ಎಷ್ಟು ಇಸ್ಕೊಂಬಂದೆ ಅಲ್ಲಿ? ನೀನೊಬ್ಬ ಬ್ರೋಕರ್ ಅಂತ ಗೊತ್ತು. ಮನಸ್ಸುಗಳನ್ನ, ಆತ್ಮಸಾಕ್ಷಿನ, ಸತ್ಯವನ್ನ ಅಡಮಾನ ಇಟ್ಟು ದುಡ್ಡು ಮಾಡಿಕೊಂಡು ಬೊಗಳೋ ಬ್ರೋಕರ್ ಅಂತ ಗೊತ್ತು ನಮ್ಗೆ. ಯಾವ ಸೀಮೆ? ನಿನ್ನ ಚಾನೆಲ್ ಅಂತ 10 ಚಾನೆಲ್ ಮಾಡಿ ತೋರಿಸ್ತೀನಿ. ನನ್ಗೆ ಯಾವನೋ ಹೇಳ್ದ BMW ತಗೊಂಡ ಅಂತ ಹೇಳ್ದೆ. ಅರ್ಧ ಡಜನ್ BMW ಅಂತ ಮಗನೇ ತಂದು ನಿಲ್ಸಿ ತೋರಿಸಿದೀನಿ. ನಿನ್ನ ಚಾನೆಲ್ ಅಂತ ಅರ್ಧ ಡಜನ್ ಚಾನೆಲ್ನ ನಾನು 6 ತಿಂಗಳು ಮಾಡಿ ತೋರಿಸ್ತೀನಿ. ಯಾವ ಸೀಮೆ ಚಾನಲ್ ಇಟ್ಕೊಂಡು ಬಾಯಿಗೆ ಬಂದಂಗೆ ಮಾತಾಡ್ತೀಯ ನೀನು? ನೀನ್ ಯಾವನಲ್ಲೈ? ಕೆಟ್ಟ ಭಾಷೆ ಬಳಸಕ್ ನೀನ್ ಯಾವನಲ್ಲೈ? ಎಚ್ಚರ, ಹುಷಾರ್. ಕೆಂಪೇಗೌಡನ್ ಪಾಳ್ಯಗಾರ್ ಬೆಂಗಳೂರಿದು ಮಗನೇ. ನೀನ್ ಜೀವನ ಮಾಡ್ತಾರದು ಬೆಂಗಳೂರಿನ ಕೆಂಪೇಗೌಡನ ಮಗನೇ. ಎಲ್ಲಿಂದನೋ ಬಂದು ನೀನು ಭಾಷೆ ಏನೋ ನಿಂದು, ರೌಡಿನೇನೋ ನೀನು. ಬಾರೋ ಎಲ್ಲಿಗೆ ಬರ್ತೀಯ? ಬಾರೋ, ನಾನ್ ಬರ್ತೀನಿ. ಬರಲೈ ಮಹೇಶ್ ತಿಮ್ರೋಡಿನೂ ಬೇಡ, ಅವನು ಬೇಡ, ನಾನ್ ಬರ್ತೀನಿ. ಬಾ, ನೀನ್ ನನ್ ಫೇಸ್ ಮಾಡು. ರಾಸ್ಕಲ್ ತಗೊಂಬಂದು ನೀನ್ ಯಾವನ ಜರ್ನಲಿಸ್ಟ್ ಅಂತ ಹೇಳಿದ್ದು? ಯಾವ ಸೀಮೆ ಜರ್ನಲಿಸ್ಟ್ ನೀನು? ಮಾತೆತ್ತರೆ ತಾಯಿನ ಸೂಳೆ ಅನ್ನೋದು, ಮಾತೆತ್ತರೆ ವ್ಯಭಿಚಾರಿ ಅನ್ನೋದು, ಎಷ್ಟ್ ಜನಕ್ಕೆ ಹುಟ್ಟಿದೆ ಅನ್ನೋದು ಹುಚ್ಚೆ. ಮಾಡ್ಕೋ ಹುಚ್ಚೆ ಏನು? ಅವ್ರದ್ದು ಟಾಯ್ಲೆಟ್ ತಲೆ ಮೇಲೆ ಹಾಕೋ. ಬೇಡ ಅಂದನ್ ಯಾವನು? ಯಾಕಂತ ತಿಂದಿದ್ಯಲ್ಲ ನೀನು. ಆ ದೇವೇಗೌಡರ ಫ್ಯಾಮಿಲಿನ ಎಕ್ಸ್ಪೋಸ್ ಮಾಡ್ಬೇಕಾರೆ ಅಲ್ಲಿ ಹೋಗಿ ಸದಾಶಿವನಗರದಲ್ಲಿ ಏನೇನ್ ಭಿಕ್ಷೆ ಬೇಡಿ ಇಸ್ಕೊಂಬಂದೆ ಇಡೀ ಜನರು ಗೊತ್ತಿದೆ. ಆ ಭಿಕ್ಷೆ ಇಸ್ಕೊಂಬಂದೆ ಆ ಮನೆ ಕಟ್ಟಿರೋದ್ ನೀನು. ಯಾರ್ಯಾರಿಗೋ ಮಾಡ್ಕೊಟ್ಟಿದ್ಯಾ? ನಿಮ್ ಚಾನೆಲ್ ಅಲ್ಲಿ ಯಾರ್ಯಾರಿಗೆ ಮನೆಗಳು ಮಾಡ್ಕೊಟ್ಟಿದ್ಯಾ ಹೇಳ? ನಿನ್ಗೋ ಅವ್ರಿಗೂ ಏನ್ ರಿಲೇಶನ್ಶಿಪ್ ಹೇಳ್ಬೇಕೇನಾ? ಮಗನೇ ಎಚ್ಚರವಾಗಿರೋ. ಓಹೋ, ಏನೋ ದೊಡ್ಡದಾಗಿ ಬಂದ್ಬಿಟ್ಟ, ಏನ್ ಡಾನ್ ಇವನು ಕರ್ನಾಟಕಕ್ಕೆ. ನಾವು ಮಾತಾಡ್ತೀವಿ, ಆದರೆ ನೈತಿಕತೆ ಇದೆ. ನಾವ್ ಯಾರ ಹತ್ರ ಬ್ರೀಫ್ ಕೇಸ್ ಇಸ್ಕೊಂಬರಲ್ಲ. SIT ಮಾಡ್ತಾ ಇದೆ, ನಾವು ಮುಚ್ಕೊಂಡಿದ್ದೀವಿ. ನೀನು ಮುಚ್ಕೊಂಡಿರಲ್ಲೇ. ರಾಕೇಶ್ ಶೆಟ್ಟಿ ಮುಚ್ಕೊಂಡಿರೋ ಮಗನೇ. ನೀನೇನ್ ರೌಡಿನೇನಲ್ಲೇ? ರೌಡಿನೇನೋ ನೀನು? ಯಾವ ಸೀಮೆ ರೌಡಿನೋ ನೀನು? ಯಾವ ಸೀಮೆ ರೌಡಿ ನೀನು? ರೌಡಿಗಳಿಗೆ ಬೆಂಡೆತ್ತಿ ಗುಂಡ ಹಾಕ್ತಕ್ಕೆ ಒಳಗಡೆ ಹಾಕ್ತಾರೆ. ನೀನ್ ಯಾವ ಸೀಮೆ ರೌಡಿಲೈ? ಮಗನೇ ಎಚ್ಚರವಾಗಿರೋ. ಬೆಂಗಳೂರು ಕೆಂಪೇಗೌಡರು ಕಟ್ಟಿರೋದು ಅಂತ ಬೆಂಗಳೂರಲ್ಲಿ ಯಶವಂತಪುರದಲ್ಲಿ ಅವ್ರಿವ್ರನ್ನ ಮುಂಡಾ ಮುಚ್ಚಿ ಚಾನೆಲ್ ಮಾಡ್ಕೊಂಡಿದ್ಯಾ ಅಂತ ಕಿತ್ತೋಗಿರೋ ಚಾನೆಲ್. ನಾನು ಹೇಳ್ದಲ್ಲ, ಅರ್ಧ ಡಜನ್ ಚಾನೆಲ್ ಮಾಡಿ ನಿಲ್ಸ್ತೀನಿ. ಮಗನೇ ನಾವ್ಯಾರು ಮಾತಾಡಲ್ಲ. ಏನ್ ಭಾಷೆ ನಿಂದು? ಯಾಕ ತಾಯಿ ಬಗ್ಗೆ ಮಾತಾಡ್ತೀಯಾ? ಹಲ್ಕಟ್, ಯಾಕೆ ತಾಯಿ ಬಗ್ಗೆ ಮಾತಾಡ್ತೀಯಾ? ನಿನ್ಗೋ ಆ ಮಹೇಶ್ ತಿಮ್ರೋಡಿಗೋ ಅವನಿಗಿದ್ರೆ ಅವ್ರ ಬಗ್ಗೆ ಏನ್ ಬೇಕಾರೆ ಮಾತಾಡ್ಕೋ. ಮಿಂಡ್ರು ಕುಡ್ದವನು ಏನೋ ಸೂಳೆ. ಏನೋ ಇದು ಭಾಷೆ? ಒಂದು ತಾಯಿ ಅಂದ್ರೆ ಮರ್ಯಾದಿಲ್ವಾ? ಮರ್ಯಾದಿಲ್ವೇನೋ? ಮರ್ಯಾದಿಲ್ವಾ? ಯಾವ ಸೀಮೆ ಗಂಡ್ಸಾಲ ನಿನ್ ಲೈ? ಕೆಂಪೇಗೌಡ ಕಟ್ಟಿರೋ ಬೆಂಗಳೂರಲ್ಲಿ ಇದ್ಯಾ ರಾಕೇಶ್ ಶೆಟ್ಟಿ? ಅರ್ಥ ಮಾಡ್ಕೋ. ಈ ದೇಶದಲ್ಲಿ ಸಂವಿಧಾನ ಬದುಕಿದೆ, ಕಾನೂನು ಬದುಕಿದೆ. ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಪೊಲೀಸ್ ಇದಾರೆ. ನಿನಗೆ ಮಾತಾಡಬೇಕು ಅಂದ್ರೆ ಪ್ರಶ್ನೆ ಮಾಡು, ನಮಗೇನು ಸಮಸ್ಯೆ ಇಲ್ಲ. ಆದ್ರೆ ಕೆಟ್ಟ ಭಾಷೆ ಬಳಸಿದ್ರೆ ಖಂಡಿತ ಇದನ್ನ ಸಿಟಿ ರವಿಗೆ ತೋರಿಸಿದ್ದೆ, ಇದ್ರಲ್ಲೇ ಪೂಜೆ ಮಾಡ್ಬೇಕಾಗತ್ತೆ. ನೀನೇನು ಅನ್ಕೊಂಡಿದ್ಯಾ? ನಿನ್ಗೊಬ್ಬನಿಗೇನೋ ಮಾತಾಡಕ್ ಬರೋದು? 12 ಸೈಜ್ ಬಾಟ ಹೊಡೆದ್ರೆ ಮೈಯಲ್ಲಿರೋ ಚರ್ಮ ಕಿತ್ತೋಗುತ್ತೆ. ಯಾರಿಗಳ್ತೀಯ? ನಾವು ಹೋರಾಟ ಮಾಡ್ತಾ ಇದೀವಿ. ನೀನ್ ಬೇಕಾರೆ ಅವ್ರ ಉಚ್ಚೆ ಕುಡಿ, ಬೇಡ ಅಂದ್ರೆ ಯಾರು?
ತಗೊಂಬಂದು ಇವನ್ ಯಾರೋ ದೊಣ್ಣೆ ನಾಯಕ ಬಂದ್ಬಿಟ್ಟ ಇಲ್ಲಿ ಹೇಳಕ್ಕೆ ಇಲ್ಲಿ ಏನೋ ಕೆಟ್ಟ ಭಾಷೆ ಬಳಸೋದ್ ನೀನು ಯಾವ ತಾಯಿ ಬಗ್ಗೆ ಯಾಕ ಮಾತಾಡ್ತೀಯ ನೀನು ಏನೋ ಆ ಕಿತ್ತೋಗಿರೋ ಚಾನೆಲ್ ಮಾಡ್ಬಿಟ್ಟು ನಿನ್ನ ಹತ್ರ ತಾರು ಇನೋವಾ ಆ ಒಂದ್ 25 ಕೋಟಿ ರೂಪಾಯಿ ಮನೆಯಲ್ಲಿ ನಮ್ಮ ಆಸ್ತಿ ಎಲ್ಲ ಮಾಡಿದ್ರೆ 500 ಕೋಟಿ ರೂಪಾಯಿ ಆಸ್ತಿ ಐತೆ ಬಾರೋ ನೀನ್ ಯಾವ ದೊಡ್ಡ ಮನುಷ್ಯ ನೀನಾದ್ರೂ ಅವ್ರಿವ್ರನ್ನ ಮುಂಡ ಮುಚ್ಚಿ ಸಂಪಾದನೆ ಮಾಡಿದ್ಯಾ ಅಲ್ಲೆಲ್ಲೋ ಮೇಕೆ ಸಕ್ಕಲ್ ಹತ್ರ ಹೋಗಿ ಭಿಕ್ಷೆ ಬಿಡ್ಕೊಂಡು ಕೊಡಿ ಸಾರ್ ದೇವೇಗೌಡರನ್ನ ಎಕ್ಸ್ಪೋಸ್ ಮಾಡ್ತೀನಿ ಕೊಡಿ ಸಾರ್ ಮಾಡ್ಬಿಟ್ಟೆ ಕೊಡಿ ಸಾರ್ 50 ಲಕ್ಷ 2 ಕೋಟಿ 1 ಕೋಟಿ ಮಗನೇ ನನ್ನ ಹತ್ರ ಎಲ್ಲ ಲೆಕ್ಕಾಚಾರ ಇದೆ ಕೊಟ್ಟವನು ಎಕ್ಸ್ಪೋಸ್ ಆಗ್ತಾನೆ ನೀನು ಎಕ್ಸ್ಪೋಸ್ ಆಗ್ಬಿಡ್ತೀಯ ನೀನ್ ಇಸ್ಕೊಂಡ್ ಬಂದಿದ್ಯಾ ಅವ್ನು ಕೊಟ್ಟವನೇ ಅಟ್ಲೀಸ್ಟ್ ನಮ್ಗೆ ಡೀಟೇಲ್ಸ್ ಗೊತ್ತಿದೆ ನೀನು ಆ ಮನೆ ಕಟ್ಟಬೇಕಾರೆ ಆ ದೇವೇಗೌಡರನ್ನ ಬೀದಿನಲ್ಲಿ ಹರಾಜು ಹಾಕಿ ನಿನ್ ಚಾನೆಲ್ ಅಲ್ಲಿ ಹರಾಜು ಹಾಕಿ ಅವ್ರೇನೋ ಪಾಪ ಮಾಡಿದ್ರೆ ಅವ್ರು ತುಂಬ್ಕೊಂಡು ಹೋಗ್ಲಿ ಬಟ್ ಅವ್ರ ಪಾಪನ ನಿನ್ನ ಬಾಯಲ್ಲಿ ನಿನ್ನ ತೀಟೆಗೆ ಆ ಮನೆ ಕಟ್ಟಿದ್ಯಲ್ಲ ಪಾಪದ ದುಡ್ಡು ಖಂಡಿತ ಉದ್ಧಾರ ಆಗಲ್ಲ ನೀನು ಓಕೆ ಏನೇ ಸ್ನೇಹಿತರೆ ಸಜ್ಜ ಬ್ರೂಟಲ್ ಫೆಲೋ ನಾನಂತೂ ನೋಡಿಲ್ಲ ಜೀವನದಲ್ಲಿ ಇಷ್ಟು ಕೆಟ್ಟದಾಗಿ ಆ ಪತ್ರಿಕೋದ್ಯಮಕ್ಕೆ ಒಂದು ದೊಡ್ಡ ಕಳಂಕ ಇವನು ಆ ಪತ್ರಿಕೋದ್ಯಮ ಇದೆಯಲ್ಲ ಆ ಪತ್ರಿಕೋದ್ಯಮಕ್ಕೆ ಒಂದು ದೊಡ್ಡ ಕಳಂಕ ಇವನು ನಾವೇನ್ ಹೇಳಕ್ಕಾಗತ್ತೆ ನೋಡಿ ಅವ್ನು ಬಳಸಿರೋ ಭಾಷೆ ಯಾರಾದ್ರೂ ಬಳಸಕ್ಕಾಗತ್ತಾ ಇಷ್ಟೊತ್ತು ನಾನು ಮಾತಾಡ್ದೆ ನಾನ್ ಬಳಸಿದ್ರೆ ಹೆಂಗ್ ಬಳಸ್ಬೋದು ನಾನು ಬಳಸಿದ್ನ ರೌಡಿ ಅನ್ಕೊಂಬಿಟ್ಟಾನೆ ಇವನು ಯಾರಿಗೋ ಬಕೆಟ್ ಹಿಡಿಯಕ್ಕೆ ನಮ್ಗೆ ರೌಡಿ ತರ ಮಾತಾಡ್ತಾನೆ ಮಹೇಶ್ ತಿಮ್ರೋಡ್ಗೆ ಅವ್ರ ತಾಯಿ ಬಗ್ಗೆ ಯಾರ ಬಗ್ಗೆನೇ ಆಗ್ಲಿ ನಿನಗೆ ಸಬ್ಜೆಕ್ಟ್ ಮಾತಾಡೋ ಲೇ ರಾಕಿ ಸಬ್ಜೆಕ್ಟ್ ಮಾತಾಡೋ ಲೇ ನಿನ್ನಂತ ಚಾನೆಲ್ ಹೇಳೋದಲ್ಲ ಮನ್ಸು ಮಾಡಿದ್ರೆ ಅರ್ಧ ಡಜನ್ ಚಾನೆಲ್ ನಿಲ್ಲಿಸ್ತೀನಿ ಅದೇ ರೋಡಲ್ಲಿ ಅದೇ ಯಶವಂತಪುರ ರೋಡಲ್ಲಿ ಪ್ರಾಪರ್ಟಿಗಳು ತಗೊಂಡು ಅರ್ಧ ಡಜನ್ ಚಾನೆಲ್ ಲಾಂಚ್ ಮಾಡ್ತೀನಿ ನಿಂತರ ನಾನು ಆ ಚಾನೆಲ್ ಪ್ರತಿ ವರ್ಡನ್ನು ಹರಾಜಾಗ್ಬೇಕಾಗಿಲ್ಲ ಯಾರಿಗೋ ಹೇಳ್ತೀಯ ತಾಯಿ ಹೆಣ್ಣಂದ್ರೆ ಮರ್ಯಾದೆನೇ ಕೊಡಲ್ಲ ಒಂದ್ ಕೆಲಸ ಮಾಡು ನಾನು ನಿಮ್ ಮನೆಯವ್ರನ್ನ ನೋಡಿಲ್ಲ ರಾಕಿ ಮದ್ವೆ ಆಗಿದ್ಯಾ ನಿನ್ಗೆ ಮದ್ವೆ ಆಗಿದ್ಯಾನೋ ನಿಮ್ ಮೇಡಮ್ ಅವ್ರನ್ನ ನೋಡಿಲ್ಲ ಒಂದ್ ಸತಿನಾದ್ರೂ ನಿಮ್ ಚಾನೆಲ್ ಅಲ್ಲಿ ನಿನ್ನ ಹೆಂಡತಿ ಮಕ್ಕಳನ್ನ ಕರ್ಕೊಂಡ್ಬಂದು ಒಂದು ಲೈವ್ ಮಾಡಿ ತೋರ್ಸು ನಿನ್ನ ಗಟ್ಸು ಮತ್ತೆ ನಿನ್ನ ಯೋಗ್ಯತೆ ಗೊತ್ತಾಗತ್ತೆ ಮಗನೇ ಬೇರೆಯವ್ರ ಹೆಂಡತಿ ತಾಯಿ ಬಗ್ಗೆ ಮಾತಾಡೋದಲ್ಲ ನಿನ್ನ ಹೆಂಡತಿನ ನಿನ್ ಮಕ್ಕಳನ್ನ ನಿಂದೇ ಚಾನೆಲ್ ಅಲ್ಲಿ ಕುಂಸಿ ಒಂದ್ಸತಿ ಲೈವ್ ಅಲ್ಲಿ ಮಾತಾಡೋ ನಿನ್ಗೆ ಯೋಗ್ಯತೆ ಇದ್ರೆ ಗೊತ್ತಾಗತ್ತೆ ಆ ಕಮೆಂಟ್ ಸೆಕ್ಷನ್ ಆನ್ ಮಾಡು ಆವಾಗ ಗೊತ್ತಾಗತ್ತೆ ನೀನು ನಿನ್ನ ಯೋಗ್ಯತೆನ ಕರ್ನಾಟಕದಲ್ಲಿ ಎಲ್ಲಿ ಮಾಡ್ಕೊಂಡಿದ್ಯಾ ಅಂತ ಯಾರ್ಯಾರ ಅಮ್ಮನ ಬಗ್ಗೆ ಹೆಂಡತಿ ಬಗ್ಗೆ ಉಚ್ಚೆ ಅಂತ ಮಾತಾಡೋದಲ್ಲ ಆ ಉಚ್ಚೆನ ಕುಡ್ದಿರೋದಕ್ಕೆ ಆ ಉಚ್ಚೆ ಕುಡ್ದಿರೋ ಕುಡ್ಕೊಂತರ ಮಾತಾಡ್ತೀಯ ಥ್ಯಾಂಕ್ ಯು